ಇವತ್ತೇನು ನರೇಗಾ ವಿಚಾರದಲ್ಲಿದೆ, ನಿನ್ನೆ ಏನು ತೀರ್ಮಾನವನ್ನ ಮಾಡಿದೆ ಕಾಂಗ್ರೆಸ್ ಪಕ್ಷ, 5ನೇ ತಾರೀಕಿಂದ ನಾವು ಇದನ್ನ ಒಂದು ಹೊಸ ರೂಪವನ್ನ ಇದಕ್ಕೆ ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ. ಎಲ್ಲಿ? ಬೆಂಗಳೂರಲ್ಲ, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಪಂಚಾಯಿತಿಗಳಿಂದ ಈ ಹೋರಾಟವನ್ನ ಪ್ರಾರಂಭ ಮಾಡಬೇಕು. ನಮ್ಮ ಗ್ಯಾರಂಟಿಯ ಸದಸ್ಯಗಳು ಯಾರ್ಯಾರು ಇದ್ದೀರಿ, ಯಾರು KBಯಿಂದ ನಮ್ಮ ಬೆಸ್ಕಾಮಿಂದ ನಾಮಿನೇಷನ್ ಆಗಿದ್ದೀರಿ, ಯಾರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದ್ದೀರಿ, ಸುಮಾರು ಒಂದೊಂದು ತಾಲೂಕಲ್ಲಿ 50ರಿಂದ 100 ಜನ 200 ಜನಕ್ಕೆ ನಾವು ನಾಮಿನೇಷನ್ಗಳನ್ನ ಕೊಟ್ಟಿದ್ದೇವೆ ವಿವಿಧ ಇಲಾಖೆಯಲ್ಲಿ. ಅವರು ಮತ್ತು ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ ಮೆಂಬರು, ಕಾರ್ಪೊರೇಟರ್ಗಳು ನೀವೆಲ್ಲ ಸೇರಿ ಒಂದಾಗಿ ಕಾರ್ಯಕರ್ತರು ಒಂದೊಂದು ಭಾಗನ ಹಂಚ್ಕೊಂಡು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನಾನು ನಮ್ಮ ಎಲ್ಲ ಕಾರ್ಯಾಧ್ಯಕ್ಷಗಳು JC ಚಂದ್ರಶೇಖರ್ ಹೇಳಿ ಒಬ್ಬೊಬ್ಬರನ್ನ ಅಬ್ಸರ್ವರ್ ಆಗಿ ಈ ಕಾರ್ಯಕ್ರಮಕ್ಕೆ ನಾನು ಕಳಿಸ್ಕೊಡ್ತೀನಿ. ನೀವೆಲ್ಲ ಕೂಡ ಒಂದು ಇದೇನು ಇವತ್ತು ನರೇಗಾ ವಿಚಾರ ಇದೆ, ಏನು ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ಲಿಕ್ಕೆ ಮತ್ತು ಏನು ನಮ್ಮ ಕಾರ್ಯಕ್ರಮ ತಲುಪಿಸ್ಲಿಕ್ಕಿದೆ, ಒಂದು ಹೊಸ ತಾಲೂಕು ಮಟ್ಟದಲ್ಲಿ ಒಂದು ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶವನ್ನು ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅದು ರೂಪರೇಷೆಗಳನ್ನು ನಿಮಗೆ ನಾನು ಸದ್ಯದಲ್ಲೇ ನನ್ನ ಗೈಡ್ಲೈನ್ಸನ್ನು ನಿಮಗೆ ನಾನು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಲಿಸೋಕ್ಕಾಗಲ್ಲ. ವಿ ಆರ್ ಕಂಡಕ್ಟಿಂಗ್ 2-3 ತಿಂಗಳಲ್ಲೇ ಈ ಎಲೆಕ್ಷನ್ನು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿದ್ದಾರೆ, ಅದೇನೇನು ರಿಸರ್ವೇಷನ್ನು ಕೋರ್ಟ್ಗಳ ಆತಂಕಗಳು ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ 2 ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು GBA ಎಲೆಕ್ಷನ್ ಕೂಡ ನಾನೀಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರ್ಯಾರಿಗೆ ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ 1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡು, ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLAಗೆ 2 ಲಕ್ಷ ಉಸುಲು ಮಾಡಿದೆ ನಾನು, 20 ಕೋಟಿ ಬಂತು. 20 ಕೋಟಿ ಇದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ 50,000 ರೂಪಾಯಿ DD ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು. 25,000 ರೂಪಾಯಿ SC STಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ಕೆಲಸ ನೀವು ಮಾಡಬೇಕು ಅಂತ ಮಹಿಳೆಯರಾಗಲಿ ಏನಾಗಲಿ ಜನರಲ್ 50,000, ಎಲ್ಲ ಇಲ್ಲ. SC STಗೆ 25,000 ಇಲ್ಲ. ನೀವು ಅರ್ಜಿನೇ ಹಾಕ್ಬಿಡಿ ನೀವು ಯಾರು. ನನಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತೈತೆ ಅಂತ. ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದ್ದೀವಿ ನಾವು ತಿಂಗಳಿಗೆ? 2,000 ಫ್ರೀ ಬಸ್ಸು, ಫ್ರೀ ಕರೆಂಟು. ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ನೀವು ಯಾರು ಅರ್ಜಿನೇ ಹಾಕ್ಬಿಡಿ, ಬಿಡಿ. ಅರ್ಜಿ ಹಾಕೋ ಜನ ಬೇರೆಯವರು ಇದ್ದಾರೆ. ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್. ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತು ಅಂತ ನನಗೆ ಗೊತ್ತಿದೆ. ಅದು ಇಲ್ಲಿ ಇರ್ಲ ರೀ, ಎಲ್ಲರೂ ಒಂದೇ. ಏನು OBC? ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನಗೆ? ಏನು OBC ಅಂತ? ಲಿಂಗಾಯತರು OBC, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು OBC. ನೀನು ಸುಮ್ಮನೆ ನೀನು ಅವೆಲ್ಲ ಇಲ್ಲ.